ಇಮ್ಮಡಿ ಸಿದ್ದರಾಮೇಶ್ವರ ಬೋವಿ ಗುರುಪೀಠ ಜಗದ್ಗುರು ಇವರ 25ನೇ ವರ್ಷದ ಗುರುಪೀಠದ ಪಟ್ಟಾಭಿಷೇಕ ಕಾರ್ಯಕ್ರಮ ಅಭೂತಪೂರ್ವಕವಾಗಿ ಯಶಸ್ವಿಯಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಿಯಾಗಿ ಸರ್ಕಾರವೇ ಬಂದು ಗುರುಗಳಿಗೆ ಶುಭ ಕೋರಿದರು. ಸಮಾಜವನ್ನು ಆದರ್ಶದತ್ತ ಒಯ್ಯುತ್ತಿರುವುದಕ್ಕೆ ಮೆಚ್ಚುಗೆ ಸೂಚಿಸಿದರು. ಅವತ್ತಿನ ಆ ಧಾರ್ಮಿಕ ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ದುಡಿದು ಯಶಸ್ವಿಗೊಳಿಸಿದ್ದಕ್ಕೆ ಪ್ರತಿಯಾಗಿ ಇಂದು ಚಿತ್ರದುರ್ಗದಲ್ಲಿ ಅಭಿನಂದನಾ ಸಮಾರಂಭ ನಡೆಯಿತು. ಆ ಕಾರ್ಯಕ್ರಮ ಯಶಸ್ವಿ ಆಗಿದ್ದಕ್ಕಾಗಿ ಬೋವಿ ಸಮಾಜದ ಈ ಅಭಿನಂದನೆ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆಯ ಬೋವಿ ಒಡ್ಡಾರ ಮಹಿಳಾ ಘಟಕದ ಕ್ರಿಯಾಶೀಲ ಅಧ್ಯಕ್ಷೆ ಶ್ರೀಮತಿ ಶಶಿಕಲಾ ಭೀಮರಾಯ ಭಾಗವಹಿಸಿದರು. ಅವರಿಗೆ ಗುರುಗಳು ತುಂಬು ಹೃದಯದಿಂದ ಹಾರೈಸಿ ಸನ್ಮಾನಿಸಿ ಸಮಾಜದ ಸಂಘಟನೆಯ ಅವಿರತ ಶ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಮಾಜ ಬಲಿಷ್ಠವಾಗಬೇಕು, ಇತರೆ ಸಮಾಜದವರ ಜೊತೆ ಸೌಹಾರ್ದತೆಯಿಂದ ಇರಬೇಕು, ಪರಸ್ಪರ ಸಹಾಯ ಸಹಕಾರ ಇರಬೇಕು ಎಂದು ಕಿವಿ ಮಾತನ್ನು ಗುರುಗಳು ಹೇಳಿದರು. ರಾಯಚೂರು ಜಿಲ್ಲಾ ಬೋವಿ ಒಡ್ಡಾರ ಸಮಾಜದ ಅಧ್ಯಕ್ಷೆ ಶಶಿಕಲಾ ಭೀಮರಾಯ ಮಾತನಾಡಿದರು. ಸಿಂಧನೂರು ತಾಲೂಕಾಧ್ಯಕ್ಷ ಲಕ್ಷ್ಮಣ್ ಮತ್ತು ಪದ್ಮಾ ಕರಿಯಪ್ಪ ಮಾಜಿ ನಗರಸಭಾ ಅಧ್ಯಕ್ಷರು ಸಿಂಧನೂರು, ತಾಲೂಕ್ ಮಹಿಳಾ ಘಟಕಾಧ್ಯಕ್ಷರು ಡಿಎಸ್ ಯಲ್ಲಪ್ಪ ಮಡ್ಡಿಪೇಟೆ, ಶಂಕರಪ್ಪ ಖಜಾಂಚಿ, ವೆಂಕಟೇಶ್ ತುರ್ವಿಹಾಳ್, ಸಿಂಧನೂರು ಹೋಬಳಿ ಘಟಕ ಅಧ್ಯಕ್ಷರು ಮತ್ತು ಶ್ಯಾಮಣ್ಣ ಹನುಮಂತ ಸಾಸಲಮರಿ, ಮಾರಪ್ಪ ನಾಸಲಪರಿ, ಮಹೇಶ್ ಸರ್ಜಾಪುರ್ ಭಾಗವಹಿಸಿದ್ದರು.